ಕಣ್ಣಿಗೆ ಕಟ್ಟಂತೆ ಕಟ್ಟು ಕಥೆಯನ್ನ ಹೇಳಿದ್ನ ಸಮೀರ್. ವ್ಯೂಸ್ ಲೈಕ್ಸ್ಗಾಗಿ ಯೂಟ್ಯೂಬ್ಗೆ ಬಂದವ ಈಗ ಮಹಾನಾಯಕ, ಹೋರಾಟಗಾರ. ಜನರನ್ನ ಬೀದಿಗಿಳಿದು ಹೋರಾಟ ಮಾಡುವಂತೆ ಪ್ರಚೋದಿಸಿದ್ದ. ಆತನ ವಿಡಿಯೋದಲ್ಲೇ ಆ ಪ್ರಚೋದನಕಾರಿ ಹೇಳಿಕೆ ಇದೆ. ಪ್ರಚೋದನೆಯ ಅಸಲಿಯತ್ತು ಅನಾವರಣ ಮಾಡಿದ್ರು ಸುಜಾತಾ ಭಟ್. ಹಣದಾಸೆಗೆ ಬಿದ್ದು ಸುಳ್ಳು ಹೇಳಿದ್ದ ಸುಜಾತಾ ಭಟ್. ಆಕೆಗೆ ಹಣದಾಸೆ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ಆಸ್ತಿ ಆಸೆ ಇದೆಯಲ್ಲ. ಈಗ ಸಮೀರ್ ವಿಡಿಯೋ ಅಸಲಿಯತ್ತು ಕೂಡ ಬಹಿರಂಗವಾಗ್ತಾ ಇದೆ. ಕಣ್ಣಿಗೆ ಕಟ್ಟಿದಂತೆ ಕಟ್ಟು ಕತೆಗಳನ್ನ ಹೆಣೆದಿದ್ರು. ಯಾವ ರೀತಿ ಅಂದ್ರೆ, ಅನನ್ಯಾ ಭಟ್ ಒಬ್ರು ಇದ್ರು, ಅವ್ರನ್ನ ಹೀಗೆ ಮಾಡಿದ್ರು, ಈ ರೀತಿಯೇ ಸಾಯಿಸಲಾಯಿತು, ಎಲ್ಲವನ್ನೂ ಕೂಡ ಖುದ್ದು ಸಮೀರ್ ನೋಡ್ಕೊಂಡು ಬಂದಿರೋ ವಿಟ್ನೆಸ್ ರೀತಿಯಲ್ಲೇ ಸ್ಟೇಟ್ಮೆಂಟ್ಗಳನ್ನ ತಮ್ಮ ವಿಡಿಯೋಗಳಲ್ಲಿ ಕೊಟ್ಟಿದ್ರು. ವಿಟ್ನೆಸ್ ರೀತಿಯಲ್ಲಿ ಎಲ್ಲವನ್ನೂ ನಾನು ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ. ಯಾವ ಸಿನಿಮಾ ಕಥೆಗಳಿಗೂ ಕೂಡ ಏನು ಕೊರತೆ ಇರಲಿಲ್ಲ. ಅಷ್ಟು ರೋಚಕತೆಯನ್ನು ತುಂಬಿ ಅವರ ಕಥೆಗಳನ್ನ ವಿಡಿಯೋಗಳಲ್ಲಿ ಹರಿಬಿಡ್ತಾ ಇದ್ರು. ಸಾಲದಕ್ಕೆ ಪ್ರಚೋದನೆ ಬೇರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ಬಂಧನ, ನೋಟಿಸ್ ಕೊಟ್ಟಿದ್ದು, ಮತ್ತೊಂದು ಮಗದೊಂದು ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ದ ಹಾಗೆ ಎಲ್ಲಿ ನಿಜಾಂಶ ಅಲ್ಲಿ ಬಯಲಾಗುತ್ತೋ ಅಂತ ಈಗ ಖುದ್ದಾಗಿ ಅದನ್ನ ಒಪ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರಾ ಅಂತ. ಖಂಡಿತವಾಗೂ ಆ ರೀತಿಯಾದಂತಹ ಸಾಧ್ಯತೆಯೂ ಕೂಡ ಇದೆ. ಬಟ್ ಆದ್ರೆ ಆ ರೀತಿ ಹೇಳಿಕೆಯನ್ನ ಕೊಟ್ಟು ಒಪ್ಪಿಕೊಳ್ಳುವಂತಹ ನಿಟ್ಟಿನಲ್ಲೇ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿ ಅದಾದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈ ರೀತಿಯಾದಂತಹ ಹೇಳಿಕೆಗಳು ಯಾಕೆ ಅನ್ನುವಂತ ಅನುಮಾನಗಳು ಕೂಡ ಕಾರಣ ಆಗುತ್ತೆ. ತಾವು ಹೇಳಿದಾಗೆ ನೋಟಿಸಿನ ಭೀತಿ ಕೂಡ ಇರಬಹುದು. ಜೊತೆಗೆ ಈಗಾಗಲೇ ಒಬ್ಬ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಜೊತೆಯಲ್ಲಿ ಇದ್ದಂತ ಮಹೇಶ್ ತಿಮ್ರೋಡಿ ಈಗಾಗಲೇ ಜೈಲು ಸಂಬಂಧಪಟ್ಟಂತೆ ಮುಂದೆ ನಮ್ಮ ಸರದಿಯೂ ಆಗಬಹುದು ಅನ್ನುವಂತ ಒಂದಷ್ಟು ವಿಚಾರಗಳು ಇವರ ತಲೆಯಲ್ಲಿ ಬಂದ ಕೂಡಲೇ ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಂಡ್ರು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಕ್ಕೆ ಬರುವಂತ ಸಂದರ್ಭದಲ್ಲೇ ಈಗ ಮತ್ತೆ ಉಲ್ಟ ಹೊಡ್ತಾ ಇರುವಂತದ್ದು ಬೇರೆ ಯಾರದ್ದಾದ್ರೂ ಒತ್ತಡ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಆ ಯೂಟ್ಯೂಬ್ ಸಂದರ್ಶನ ಏನಿದೆ ಅದು ಬಹಿರಂಗ ಆಗ್ತಾ ಇದ್ದ ಕೆಲವೇ ಕ್ಷಣಗಳಲ್ಲಿ ಈಗ ಮತ್ತೆ ಅದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನ ಅಥವಾ ತದ್ವಿರುದ್ಧವಾದಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಕೆಲಸಗಳನ್ನ ಸದ್ಯ ಸುಜಾತಾ ಭಟ್ ಮಾಡ್ತಾ ಇದ್ದಾರೆ. ಸೊ ಇದು ಅನುಮಾನಗಳನ್ನ ಮತ್ತಷ್ಟು ಹೆಚ್ಚಿಗೆ ಮಾಡ್ತಾ ಇರುವಂತದ್ದು. ಸೊ SITಯ ಭೀತಿಯಲ್ಲಿ ಮೊದಲಿಗೆ ಆರಂಭದಲ್ಲಿ ಇವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು ಕೂಡ ಅದಾದ ಬಳಿಕ ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ದು ಯಾಕೆ, ಏನೇ ಇದ್ರೂ ಕೂಡ ನಾನು SITಯ ಮುಂದೆ ಹೇಳ್ತೇನೆ ಅನ್ನುವಂತಹ ನಿಲುವಿಗೆ ಬಂದಿದ್ದು ಯಾಕೆ ಅನ್ನುವಂಥದ್ದು ಸದ್ಯ ಮುಂದಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ಸುಜಾತಾ ಭಟ್ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಬಟ್ ಆದ್ರೆ ಕೊಡ್ತಾ ಇರುವಂತಹ ಹೇಳಿಕೆಗಳೇನಿದೆ ಅಥವಾ ಅವರು ಕೊಡ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳು ಅಥವಾ ಅವ್ರು ಹೇಳ್ತಾ ಇರುವಂತಹ ಮಾತುಗಳೇನಿದೆ ಇವೆಲ್ಲವೂ ಕೂಡ ಗೊಂದಲವೇ ಆಗಿರುವಂತಹ ಕಾರಣಕ್ಕಾಗಿ ಅನುಮಾನ ಪ್ರಶ್ನೆ ಎಲ್ಲವೂ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ದಿವ್ಯಾ. ಓಕೆ ರಾಘು, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಈಕೆ ಒಬ್ಬ ಪಾತ್ರಧಾರಿ. ಯಾರು ಯಾವ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ಯಾರು ಏನು ಹೇಳ್ಕೊಡ್ತಾರೋ ಡೈಲಾಗ್ ಅದನ್ನ ಚಾಚೂ ತಪ್ಪದೆ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಲೆಟ್ಸ್ ಸಿ SIT ಮುಂದೆ ಏನು ಹೇಳ್ತಾರೆ, ಅಲ್ಲಿ ಯಾವೆಲ್ಲ ವಿಚಾರಗಳು ಹೊರಗೆ ಬರುತ್ತೆ ಅಂತ. ಒಂದಂತೂ ಸ್ಪಷ್ಟ, ಆಸ್ತಿ ವಿಚಾರವಾಗಿ ಇದಾಗಿರೋದು ಅಂತ. ಈ ಲಿಂಕ್ ಯಾವುದೂ ಇಲ್ಲ, ನನ್ನ ಮಗಳು ಮಾತ್ರ ನನಗೆ ಅಂತೆಲ್ಲ ಹೇಳ್ಕೊಂಬಂದವರು ಅದರ ಬೆನ್ನಲ್ಲೇ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಿದ್ದ ಹಾಗೆ ನಿಜಾಂಶ ಹೊರಗೆ ಬರುತ್ತೆ ಅಂತ ಇವತ್ತು ಒಪ್ಕೊಂಡಿದ್ದಾರೆ. ಮರುಕ್ಷಣವೇ ಅದನ್ನು ಇಲ್ಲ ಅಂತ ಹೇಳಿದ್ದಾರೆ. ಇದು ಎಷ್ಟೊತ್ತು ನಿಲ್ಲುತ್ತೆ, ಎಷ್ಟು ದಿನಗಳ ಕಾಲ ನಿಲ್ಲುತ್ತೆ?